ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ 2026ನೇ ಇಸ್ವಿ ಫೆಬ್ರವರಿ 7. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ಶನಿವಾರ ಆಗುತ್ತೆ. ಷಷ್ಠಿ ರಾತ್ರಿ 3:41 ಇರುತ್ತೆ. ಆನಂತರ ಸಪ್ತಮಿ ಬರುತ್ತೆ. ಚಿತ್ರಾ ನಕ್ಷತ್ರ ರಾತ್ರಿ 3:31 ಇರುತ್ತೆ. ಆಮೇಲೆ ಸ್ವಾತಿ ಬರುತ್ತೆ. ಶೂಲಯೋಗ ಮತ್ತು ಗರಕರಣ. ಇವತ್ತು ಷಷ್ಠಿ ದಿನಪೂರ್ತಿ ಇರೋ ಕಾರಣ, ಅಂದರೆ ರಾತ್ರಿ ಸಹ ಇರೋ ಕಾರಣ, ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬಾರ್ದು, ಸಂಪೂರ್ಣ ವರ್ಜ ಅಂತ ಬರುತ್ತೆ ಅದು. ಆದರೆ ಈಗಾಗಲೇ ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಮುಂದುವರಿಸೋದ್ರಿಂದ ಯಾವುದೇ ಒಂದು ದೊಡ್ಡ ತೊಂದರೆ ಇರಲ್ಲ. ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡ್ಕೊಂಡೋಗುತ್ತೆ. ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲ ಬೆಳಗ್ಗೆ 9:42 11:10 ಇರುತ್ತೆ. ಈ ವೇಳೆಯಲ್ಲಿ ಪೂಜೆ ಪುನಸ್ಕಾರಗಳಿಗೆ ತುಂಬ ಒಳ್ಳೆಯದು. ಆನಂತರ ಯಮಗಂಡ ಕಾಲ ಮಧ್ಯಾಹ್ನ 2:05 3:30 ಇರುತ್ತೆ. ಪ್ರತಿನಿತ್ಯ ಹೇಳ್ತೀನಿ ನಾನು, ಈ ವೇಳೆಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬಾರ್ದು, ಹೊಸ ವಾಹನ ಕೊಳ್ಳಬಾರ್ದು, ಹಾಗೆ ಹೊಸದಾಗಿ ಔಷಧಿಯನ್ನು ಸೇವಿಸೋದಕ್ಕೆ ಆರಂಭ ಮಾಡಬಾರ್ದು. ಇಂತಿಷ್ಟು ಮುಖ್ಯವಾದಂತಹ ವಿಚಾರಗಳು. ಇನ್ನು ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 5:06 5:55 ಇದೆ. ಅದರಲ್ಲೂ ಇದು ಮಾಘ ಮಾಸ ಆದ್ದರಿಂದ ಪೂಜೆ ಪುನಸ್ಕಾರಗಳು, ಜಪತಪಗಳು ಇವಕ್ಕೆಲ್ಲ ತುಂಬ ಒಳ್ಳೆಯದು. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:11 12:57 ಇದೆ. ಗೋಧೂಳಿ ಮುಹೂರ್ತ ಸಂಜೆ 6:21 6:46 ಇರುತ್ತೆ. ಇನ್ನು ಯಾವುದೇ ಕೆಲಸ ಮಾಡಲೇಬಾರ್ದು ಅಂದರೆ ದುರ್ಮುಹೂರ್ತ, ಅದು ಬೆಳಗ್ಗೆ 6:45 7:31, ಹಾಗೆಯೇ ಸಂಜೆ ಬೆಳಗಿನ 7:31 8:18. ಒಟ್ಟಾರೆ 6:45 8:18 ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಇಂತಿಷ್ಟು ಈ ದಿನದ ವಿಚಾರಗಳು. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಕೊಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ. ಇದು ಸತ್ಯದ ವಿಚಾರ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯಲ್ಲಿ ಜನಿಸಿರೋರು ಯಾವುದೇ ಒಂದು ರೀತಿಯ ಹಿನ್ನಡೆಗೆ ಅಂಜೋದಿಲ್ಲ. ಹೊಸ ರೀತಿಯ ಪ್ರಯೋಗಗಳಿಗೆ ಸದಾ ಇವರು ತಯಾರಾಗಿರ್ತಾರೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ದೊರೆವ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೋತಾರೆ. ಮುಖ್ಯವಾಗಿ ಮನಸ್ಸಿನಲ್ಲಿ ಒಂದು ರೀತಿಯ ಅಂಜಿಕೆ ಇದ್ದರೂ ಕೂಡ, ಆತುರದ ಸ್ವಭಾವವಿದ್ದರೂ ಕೂಡ ದೈಹಿಕ ಸದೃಢತೆ ಇರುತ್ತೆ. ಈ ಕಾರಣದಿಂದ ಸತತ ಪ್ರಯತ್ನದಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಇವರು ಗಳಿಸ್ತಾರೆ. ಇನ್ನು ಆದಾಯದ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಹಾಗೆ ಚರ್ಮದ ದೋಷ ಇದ್ದವರಿಗೆ ಉತ್ತಮ ಪರಿಹಾರ ಸಿಗುತ್ತೆ, ಅದು ನಿವಾರಣೆ ಸಹ ಆಗುತ್ತೆ. ಮನಸ್ಸಿನಲ್ಲಿರುವ ವಿಚಾರವನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ ಪ್ರತಿಯೊಬ್ಬರಿಗೂ ತಿಳಿಸ್ತಾರೆ. ಅಂದರೆ ಒಂದು ರೀತಿ ಓಪನ್ ಬುಕ್ ಅಂತ ಹೇಳ್ತೀವ, ತೆರೆದ ಪುಸ್ತಕ ಇವರ ಜೀವನ. ಈ ಕಾರಣದಿಂದ ಪ್ರತಿಯೊಬ್ಬರ ಒಂದು ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗ್ತಾರೆ. ಈ ಕಾರಣದಿಂದ ಇವರು ಕೇಳಲಿ ಬಿಡಲಿ ಬೇರೆಯವರ ಸಹಾಯ ಸಹಕಾರ ಇವರಿಗಿರುತ್ತೆ. ಇನ್ನು ಸಭೆ ಸಮಾರಂಭಗಳಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಇವರ ಮಾತಿಗೆ ಮತ್ತು ಇವರ ನಡೆನುಡಿಗಳಿಗೆ ಎಲ್ಲರ ಪ್ರಶಂಸೆ ಸಹ ಸಿಗುತ್ತೆ. ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಅನೇಕ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಇವರ ಜೀವನದಲ್ಲಿ. ಇನ್ನು ತಮ್ಮ ಸ್ವಂತ ಪ್ರತಿಷ್ಠೆ, ಸ್ವಂತ ಹೆಸರು, ಸ್ವಂತ ಗೌರವಕ್ಕಾಗಿ ಯಾವುದೇ ರೀತಿಯ ತ್ಯಾಗಕ್ಕೂ ಇವರು ಸಿದ್ಧರಾಗ್ತಾರೆ. ಆದರೆ ದಾಂಪತ್ಯದಲ್ಲಿ ದಂಪತಿಗಳ ನಡುವೆ ಅನಾವಶ್ಯಕವಾದಂತಹ ವಿಚಾರಗಳಿಗೆ ಭಿನ್ನಾಭಿಪ್ರಾಯ ಇರುತ್ತೆ. ಈ ಕಾರಣದಿಂದ ಮನಸ್ಸಿಗೆ ನೆಮ್ಮದಿ ಸ್ವಲ್ಪ ಕಡಿಮೆ, ಸ್ವಾಭಿಮಾನ ಜಾಸ್ತಿ. ಒಂದು ಸಣ್ಣ ಪುಟ್ಟ ಒಂದು ಬೇಸರವನ್ನು ಸಹ ತುಂಬ ದೊಡ್ಡದಾಗಿ ಮಾಡ್ಕೊಂಬಂತಹ ವ್ಯಕ್ತಿತ್ವ ಇವರಲ್ಲಿ ಇಂದು ಕಂಡುಬರುತ್ತೆ. ವೃಷಭ ರಾಶಿಯಲ್ಲಿ ಜನಿಸಿರೋರು ಸ್ವಲ್ಪ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಕೈಕಾಲುಗಳಲ್ಲಿ
ಪೆಟ್ಟಾಗಬಹುದು ಅಥವಾ ಮಚ್ಚೆ ಬರ್ಬೋದು, ಅಥವಾ ಮುಖದಲ್ಲಿ ಏನಾದರೂ ಕಲೆ ಉಂಟಾಗಬಹುದು. ಇಂತಹ ಸಂದರ್ಭ ಇದೆ. ಈ ಕಾರಣದಿಂದ ನಿಮಗೆ ಗೊತ್ತಿಲ್ಲದೆ ಇರೋ ಆಯಿಂಟ್ಮೆಂಟ್ಗಳು, ಫೇಸ್ ಪ್ಯಾಕು ಏನೇನೋ ಇರುತ್ತಲ್ಲ, ಅಂಥದ್ರಿಂದ ಮುಖ್ಯವಾಗಿ ಹೆಣ್ಣು ಮಕ್ಕಳು ದೂರ ಇರೋದು ತುಂಬ ಒಳ್ಳೆಯದು. ಒಟ್ಟಾರೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಹೆಚ್ಚಿನ ಕಾಳಜಿ ಇರಬೇಕು. ಇಲ್ಲಿ ಮುಖ್ಯವಾದ ವಿಚಾರ, ನಿಮ್ಮಲ್ಲಿರುವ ಒಳ್ಳೆಯತನವನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂತಹ ಜನರು ಸ್ವಲ್ಪ ಜಾಸ್ತಿ ನಿಮ್ಮ ಸುತ್ತಮುತ್ತ ಇರ್ತಾರೆ. ಅದು ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಕಂಡುಬರುತ್ತೆ. ಕೆಲವರಿಗೆ ತುಂಬ ದಿನದಿಂದ ಯಾವುದೋ ಒಂದು ತೊಂದರೆಯಿಂದ ಬಳಲ್ತಾ ಇರ್ತಾರೆ, ಅವರು ಉತ್ತಮ ಚೇತರಿಕೆಯನ್ನು ಕಂಡುಕೊಡ್ತಾರೆ, ತೊಂದರೆ ಇಲ್ಲ. 10 ಜನ ಸೇರಿರೋ ಕಡೆ ಒಂದು ಸ್ವಲ್ಪನೂ ಭಯ ಪಡೆದಿರ ನೇರವಾದ ನಡೆ ನುಡಿಯನ್ನು ತೋರಿಸ್ತೀರಿ. ಅದು ಮುಖ್ಯ. ಅಂದರೆ ನಿಮ್ಮಲ್ಲಿ ನಿಮ್ಮ ವಯಸ್ಸು ಏನೇ ಆಗಿರಲಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಒಂದು ರೀತಿ ಈ ನಾಯಕತ್ವದ ಗುಣ ಕಂಡುಬರುತ್ತೆ. ಇನ್ನು ಬೇರೆಯವರಿಗೆ ಸ್ವಲ್ಪ ಕಷ್ಟಕರ ಅನ್ನುವಂತಹ ವಿಚಾರಗಳನ್ನು ನೀವು ಸುಲಭವಾಗಿ ಅರಿತುಕೊಳ್ತೀರಿ. ಬೇರೆಯವರಿಗೆ ಮಾಡಲು ಅಸಾಧ್ಯವಾದಂತಹ ಕೆಲಸ ಕಾರ್ಯಗಳನ್ನು ಸಹ ನೀವು ಸರಳವಾದ ರೀತಿಯಲ್ಲಿ ಮಾಡಿ ಮುಗಿಸ್ತೀರಿ ಮತ್ತು ಒಳ್ಳೆಯ ಹೆಸರನ್ನು ಸಹ ಗಳಿಸ್ತೀರಿ. ಇದರಿಂದ ಕೇವಲ ಹೆಸರು ಮಾತ್ರ ಅಲ್ಲ, ನಿಮ್ಮನ್ನು ನೋಡಿ ಅಸೂಯೆ ಪಡುವ ಒಂದು ಗುಂಪೇ ಸೃಷ್ಟಿಯಾಗುತ್ತೆ. ಆದ್ದರಿಂದ ಯಾವುದೇ ಒಂದು ವಿಚಾರದಲ್ಲಾದ್ರೂ ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಇನ್ನು ಹಣದ ಗಳಿಕೆಯನ್ನು ಹೇಗೆ ಅಭಿವೃದ್ಧಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಜಾಸ್ತಿ ಮಾಡ್ತೀರಿ. ಈ ಕಾರಣದಿಂದ ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಸಹ ಸಿಲುಕುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ಮಿಥುನ ರಾಶಿಯಲ್ಲಿ ಜನಿಸಿರೋರು ಅವರಿಗೆ ಇಷ್ಟವಾದಂತಹ ಒಂದು ರೀತಿಯಲ್ಲಿ ಅಥವಾ ಹಾದಿಯಲ್ಲಿ ಸಾಕ್ತಾರೆ. ಅದು ಉದ್ಯೋಗದ ವಿಚಾರ ಆಗ್ಬೋದು, ವ್ಯಾಪಾರ ವ್ಯವಹಾರ ಆಗ್ಬೋದು, ವಿದ್ಯಾಭ್ಯಾಸ ಆಗ್ಬೋದು. ಇಲ್ಲೇನಪ್ಪ ಆಗುತ್ತೆ ಅಂದರೆ ಮುಖ್ಯವಾಗಿ ಇವರಿಗೆ ಅದೃಷ್ಟ ಅನ್ನೋದು ಇರುತ್ತೆ ಈ ದಿನ. ಆನಂತರ ಎರಡನೇ ವಿಚಾರ ಏನು ಅಂದರೆ ಇವರ ಒಂದು ಆರೋಗ್ಯ. ಕೆಲವರು ತುಂಬ ದಿನದಿಂದ ಕೆಲವೊಂದು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಉದಾಹರಣೆ, ಅದು ತಲೆನೋವಿರ್ಬೋದು ಅಥವಾ ಮೈಕೈ ನೋವಿರ್ಬೋದು. ಇಂಥ ಸಂದರ್ಭದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಅದಕ್ಕೊಂದು ಪರಿಹಾರ ಸಿಗುತ್ತೆ. ಆರೋಗ್ಯ ಸಹ ಇವರಿಗೆ ಒಳ್ಳೆಯ ಸಾಥ್ ನೀಡುತ್ತೆ. ಬೇಜವಾಬ್ದಾರಿಯಿಂದ ಯಾವುದೇ ಕೆಲಸವನ್ನು ಮಾಡೋದಿಲ್ಲ. ಆರಂಭದಲ್ಲಿ ಹೆಚ್ಚಿನ ಶ್ರದ್ಧೆ ಇರಲ್ಲ, ಕ್ರಮೇಣವಾಗಿ ತಮ್ಮ ಕರ್ತವ್ಯವನ್ನು ಇವರು ಪಾಲಿಸ್ತಾರೆ. ಒಟ್ಟಾರೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ತಲುಪಬೇಕು, ಹೆಚ್ಚಿನ ಗೌರವ ಪ್ರತಿಷ್ಠೆಯನ್ನು ಪಡೆಯಬೇಕು ಅನ್ನೋ ಒಂದು ಆಸೆ ಇವರಲ್ಲಿ ಇರುತ್ತೆ. ಇದಕ್ಕೆ ತಕ್ಕಂತೆ ನಡ್ಕೊಂಡು ಹೋಗ್ತಾರೆ. ಇನ್ನು ಈ ಪತ್ನಿಯ ಸಂಬಂಧಿಕರ ಜೊತೆ, ಅದರಲ್ಲೂ ಮುಖ್ಯವಾಗಿ ಪತ್ನಿಯ ಸೋದರರು, ಭಾವಮೈದರರ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದಗಳಿರುತ್ತೆ. ಇಲ್ಲೇನಾಗುತ್ತೆ, ಇಲ್ಲಿ ಇವರು ಉದ್ಯೋಗವನ್ನು ಬದಲಿಸ್ತಾರೆ, ಆಗ ಒಳ್ಳೆಯದಾಗುತ್ತೆ. ಹಾಗೆ ಈ ವಾಸಸ್ಥಳವನ್ನು ಬದಲಿಸ್ತಾರೆ, ಆಗಲೂ ಒಳ್ಳೆಯದಾಗುತ್ತೆ. ಅಂದರೆ ಇಲ್ಲಿ ಈ ದಿನ ಬದಲಾವಣೆಗಳಿಗೆ ವಿಶೇಷವಾದಂತಹ ಫಲಗಳು ಸಿಗುತ್ತೆ. ಅದು ಯಾವುದಾದ್ರೂ ಆಗಲಿ ಆ ರೀತಿ. ಇನ್ನು ಸೋದರರು ಅಥವಾ ಸೋದರಿಯರ ಜೊತೆ ಅನಾವಶ್ಯಕವಾಗಿ ವಾದ ವಿವಾದ ಅಥವಾ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಹ ಉಂಟಾಗುತ್ತೆ. ಒಂದು ವಿಶೇಷತೆ, ಯಾವುದೇ ವಿಚಾರವನ್ನು ಇವರು ತುಂಬ ಗಂಭೀರವಾಗಿ ಪರಿಗಣಿಸಲ್ಲ. ಎಂದಿನಂತೆ ಎಲ್ಲರೊಂದು ಪ್ರೀತಿ ವಿಶ್ವಾಸದಿಂದ ಬಾಳ್ತಾರೆ. ಕಟಕ ರಾಶಿಯಲ್ಲಿ ಜನಿಸಿರೋರು ಯಾವುದೇ ಕಷ್ಟಪಡೋದಕ್ಕೆ ಸಿದ್ಧರಿರಲ್ಲ. ಹಾಗೆಯೇ ಒಮ್ಮೆ ಮಾಡಿದ ಕೆಲಸವನ್ನು ಒಂದು ವೇಳೆ ಅದು ಸರಿಗಿಲ್ಲ ಅಂತ ಹೇಳಿದ್ರು ಕೂಡ ಮತ್ತೊಮ್ಮೆ ಆ ಕೆಲಸವನ್ನು ಆರಂಭಿಸಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು, ತಮಗೆ ಇಷ್ಟ ಬಂದ ರೀತಿ ಮಾತ್ರ ಇವರು ಏನು ಮಾಡ್ತಾರೆ, ಈ ಬಿಹೇವ್ ಮಾಡ್ತಾರೆ. ಅಂದರೆ ಉದಾಹರಣೆಗೆ ಇವರು ಮಾಡಬೇಕಾಗಿರೋ ಕೆಲಸ ಕಾರ್ಯಗಳನ್ನು ಇವರೇ ಆಯ್ಕೆ ಮಾಡ್ಕೋತಾರೆ. ಈ ಉದ್ಯೋಗ ಕ್ಷೇತ್ರ ಆದ್ರೂ ಅಷ್ಟೇ. ಆಗ ಏನಪ್ಪ ಆಗುತ್ತೆ, ಇವರ ಸಹೋದ್ಯೋಗಿಗಳು ಮತ್ತು ಉನ್ನತ ಅಧಿಕಾರಿಗಳ ಜೊತೆ ಒಂದು ರೀತಿ ವಾದ ವಿವಾದಗಳು ಉಂಟಾಗ್ಬಿಡುತ್ತೆ. ಒಟ್ಟಾರೆ ಇವರು ಈ ದಿನ ಸ್ವಲ್ಪ ಈ ಅತಿಯಾದ ಆತ್ಮಗೌರವವನ್ನು ಬಿಟ್ಟು
ಅತಿಯಾದ ಆತ್ಮವಿಶ್ವಾಸವನ್ನು ಬಿಟ್ಟು ಎಲ್ಲರ ಜೊತೆ ಪ್ರೀತಿ, ವಿಶ್ವಾಸ, ಸ್ನೇಹದಿಂದ ವರ್ತಿಸಬೇಕು, ನಡ್ಕೊಂಡು ಹೋಗಬೇಕು. ಆಗ ಈ ದಿನ ವಿಶೇಷವಾದಂತಹ ಒಂದು ಫಲಗಳು ಇವರಿಗೆ ಸಿಗುತ್ತೆ. ಇನ್ನು ಇವರ ತಾಯಿಯವರಿಂದ ಸಾಕಷ್ಟು ಅನುಕೂಲತೆ ಕಂಡುಬರುತ್ತೆ. ಒಟ್ಟಾರೆ ಈ ದಿನ ಒಂದು ಸಣ್ಣ ಪುಟ್ಟ ವಿಚಾರ ಆದರೂ ಕೂಡ ಹೆಚ್ಚಿನ ಪರಿಶ್ರಮ ಮತ್ತು ಸತತ ಪ್ರಯತ್ನದಿಂದ ಮಾತ್ರ ಅದನ್ನು ಪರಿಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಮೊದಲು ಇವ್ರಿಗೆ ಬೇಕಿರೋದು ಈ ಸಹನೆ, ಎರಡನೇದು ಆತುರ ಇರಬಾರ್ದು, ಅದು ಮುಖ್ಯ. ಇನ್ನು ಇವರಿಗೆ ಇಷ್ಟವಾದಂತಹ ವಾಹನವನ್ನು ಕೊಳ್ಳುವಂತಹ ಯೋಗ ಕಂಡುಬರ್ತಿದೆ. ಯಾರಿಗೂ ತಿಳಿಸದಂತೆ ಇವರ ಸ್ವಂತ ಕೆಲಸ ಕಾರ್ಯಗಳನ್ನು ಏಕಾಂಗಿಯಾಗಿ, ಅದರಲ್ಲೂ ಹಣಕಾಸಿನ ವ್ಯವಹಾರವನ್ನು ಏಕಾಂಗಿಯಾಗಿ ರಹಸ್ಯವಾಗಿ ಇವರು ಮುಗಿಸ್ತಾರೆ, ಪರಿಪೂರ್ಣಗೊಳಿಸ್ತಾರೆ. ಇದರಿಂದ ಒಂದು ರೀತಿ ಇವರ ಮನಸ್ಸಿನಲ್ಲಿ ಈ ಶಾಂತಿ ಅನ್ನೋದು ನೆಲೆಸುತ್ತೆ. ಇವರಿಗೆ ಇವರ ತಂದೆ ತಾಯಿಯ ಜೊತೆ ವಿಶೇಷವಾದಂತಹ ಈ ಸಂಬಂಧ, ಬಾಂಧವ್ಯ ಮರುಕಳಿಸುತ್ತೆ. ಸಿಂಹರಾಶಿಯವರಿಗೆ ಈ ದಿನ ಅವರ ನಿತ್ಯ ಜೀವನದಲ್ಲಿ, ಅಂದರೆ ದೈನಂದಿನ ಜೀವನದಲ್ಲಿ ಕೆಲವೊಂದು ಲಾಭಕಾರಿ ಅಂಶಗಳು ಕಂಡುಬರುತ್ತೆ. ಅವರು ಬಹುದಿನದಿಂದ ನಿರೀಕ್ಷಿಸಿದ ಒಂದು ಕೆಲಸವೊಂದು ನಡೆಯುತ್ತೆ, ಅದು ಸ್ವಂತ ಕೆಲಸ ನಡೆಯುತ್ತೆ. ಹಾಗೆ ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗುವಂತಹ ಯೋಗ ಇದೆ. ಮತ್ತೊಂದು ಮುಖ್ಯವಾದಂತಹ ವಿಚಾರ ಅಂದರೆ ಬಹುದಿನದಿಂದ ಒಂದು ವಾಸಸ್ಥಳವನ್ನು ಬದಲಾಯಿಸಬೇಕು ಅನ್ನೋ ಮನಸ್ಸಿರುತ್ತೆ, ಅದು ಈಗ ಸಾಧ್ಯವಾಗುವಂತಹ ಸೂಚನೆಗಳು ಕಂಡುಬರ್ತಿದೆ. ಇಲ್ಲಿ ಉದ್ಯೋಗದಲ್ಲಿದ್ದವ್ರಿಗೆ ಏನೂ ತೊಂದರೆ ಇಲ್ಲ. ಉದ್ಯೋಗದಲ್ಲಿದ್ದವ್ರಿಗೆ ಆರಂಭದಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಕಂಡು ಬಂದರೂ ಕೂಡ ಕ್ರಮೇಣವಾಗಿ ಅದೊಂದು ಕರ್ತವ್ಯ ಆಗುತ್ತೆ. ಅಲ್ಲಿ ಅದು ಏನಪ್ಪ ಆಗುತ್ತೆ ಅಂದರೆ ಕಮಿಟ್ಮೆಂಟ್ ಆಗುತ್ತೆ. ಆ ಕೆಲಸವನ್ನು ಮಾಡೇ ಮಾಡ್ತಾರೆ, ಅದರಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಆದರೆ ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಯಿದ್ರೆ ಮಾತ್ರ ಇವರು ತೆಗೆದುಕೊಳ್ಳೋ ಕೆಲವೊಂದು ನಿರ್ಧಾರಗಳು ಸ್ವಲ್ಪ ತೊಂದರೆಗೆ ಕಾರಣವಾಗುತ್ತೆ. ಅಂದರೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆ ಉಂಟಾಗೋದಕ್ಕೆ ಅದೇ ಕಾರಣ ಆಗುತ್ತೆ. ಈ ಕಾರಣದಿಂದ ಸಣ್ಣ ಪುಟ್ಟ ವಿಚಾರ ಆದರೂ ಕೂಡ ಇವರೇನಪ್ಪ ಮಾಡ್ತಾರೆ ಅಂದರೆ ಹೆಚ್ಚಿನ ಕಾರ್ಯಶ್ರದ್ಧೆಯನ್ನು ತೋರಿಸ್ತಾರೆ. ಸತತ ಪ್ರಯತ್ನದಿಂದ ಮಾತ್ರ ಇವತ್ತು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರಗಳಿದ್ದರೆ ಪಾಲುಗಾರರ ಜೊತೆಯಲ್ಲಿ ಅನಾವಶ್ಯಕವಾಗಿ ಹಣಕಾಸಿನ ವಿಚಾರ ಅಥವಾ ಲಾಭದ ಹಂಚಿಕೆಯ ವಿಚಾರದಲ್ಲಿ ವಾದ ವಿವಾದ ಮತ್ತು ಮನಸ್ತಾಪ ಉಂಟಾಗುತ್ತೆ. ಈ ಕಾರಣದಿಂದ ಪಾಲುಗಾರಿಕೆ ವ್ಯಾಪಾರದಿಂದ ಹೊರಬಂದು ಏನಪ್ಪ ಮಾಡೋ ಸಾಧ್ಯತೆ ಇದೆ ಅಂದರೆ ಇವರೇ ಸ್ವತಂತ್ರವಾಗಿ ಸ್ವಂತ ವ್ಯಾಪಾರವನ್ನು ಆರಂಭಿಸುವಂತಹ ಸಾಧ್ಯತೆಗಳಿವೆ. ಇವತ್ತೇ ಮಾಡ್ತಾರೆ ಅಂತಲ್ಲ, ಅದರ ಬಗ್ಗೆ ಒಂದು ಸೂಕ್ತ ಅಂತಿಮ ನಿರ್ಣಯವನ್ನು ತಗೋತಾರೆ. ಆದ್ದರಿಂದ ಈ ದಿನ ಇವರಿಗೆ ತುಂಬ ಮುಖ್ಯವಾದಂತಹ ದಿನ ಅಂದರೆ ತಪ್ಪಾಗಲಾರದು. ಕನ್ಯಾ ರಾಶಿಯಲ್ಲಿ ಜನಿಸಿರೋರ ಒಂದು ಆರೋಗ್ಯದಲ್ಲಿ ತೊಂದರೆ ಕಂಡುಬರುತ್ತೆ. ದೈಹಿಕ ದೌರ್ಬಲ್ಯತೆ ಉಂಟಾಗುತ್ತೆ. ಅಂದರೆ ಮೈಕೈ ನೋವು, ಸುಸ್ತಾಗೋದು ಅಥವಾ ತಲೆ ತಿರುಗೋದು ಈ ರೀತಿ ಕಂಡುಬರುತ್ತೆ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಅನಾವಶ್ಯಕ ಜವಾಬ್ದಾರಿಗಳು, ಕೆಲಸ ಕಾರ್ಯಗಳು ನಿಮಗಿರುತ್ತೆ. ಇದರಿಂದ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಇರಲ್ಲ. ಕಾರಣ ಏನು ಅಂದರೆ ಕೆಲಸ ಆರಂಭ ಮಾಡುವಾಗಲೇ ನಿಮಗೆ ಗೊತ್ತಿರುತ್ತೆ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ. ಆದರೆ ನೀವು ಆ ಪರಿಸ್ಥಿತಿಯ ಕಟ್ಟುಪಾಡುಗಳಿಗೆ ಒಳಪಟ್ಟಿರ್ತೀರಿ. ಈ ಕಾರಣದಿಂದ ನಿಮ್ಮ ಮನಸ್ಸಿಗೆ ಸರಿ ಅನಿಸದ ಹಲವು ಕೆಲಸಗಳನ್ನು ನೀವು ಮಾಡಲೇಬೇಕಾಗತ್ತೆ, ಮಾಡ್ತೀರಿ. ಅದು ಈ ದಿನದ ವಿಚಾರ. ಇನ್ನು ಯಾವುದೇ ಅಡ್ಡಿ ಆತಂಕ ಎದುರಾದರೂ ಕೂಡ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಉಪಾಯದಿಂದ ಪೂರ್ಣ ಒಂದು ಈ ಪ್ರಯತ್ನದಿಂದ ಅದರಿಂದ ಪಾರಾಗ್ತೀರಿ. ಕುಟುಂಬ ವರ್ಗದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ನೋಡ್ಕೋತೀರಿ. ಅದರಲ್ಲಿ ಯಶಸ್ಸನ್ನು ಸಹ ನೀವು ಕಾಣ್ತೀರಿ. ಆದರೆ ಮನಸ್ಸಿನಲ್ಲಿ ಒಂದು ರೀತಿಯ ಈ ಸಂಕಟದ ಅನುಭವ ಉಂಟಾಗುತ್ತೆ. ಇಲ್ಲೊಂದು ಸಮಾಧಾನಕರ ವಿಚಾರ ಅಂದರೆ ನಿಮ್ಮ ತಾಯಿಯವರಿಂದ ನಿಮಗೆ ಸಾಕಷ್ಟು ಸಹಾಯ ಸಹಕಾರ ಸಿಗುತ್ತೆ.
ಆದರೂ ಕೂಡ ನಿಮ್ಮ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಕೊಂಚ ಹಿನ್ನಡೆ ಕಂಡು ಬರುತ್ತೆ. ಇದರಿಂದ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಇವತ್ತು ಬಂದದ್ದನ್ನು ಸ್ವೀಕರಿಸಲೇಬೇಕು ಅಂತಹ ಪರಿಸ್ಥಿತಿಯಲ್ಲಿ ನೀವು ಇರ್ತೀರಿ. ಒಂದು ಸಮಾಧಾನಕರ ವಿಚಾರ ಅಂದರೆ ಏನಪ್ಪ ಅಂದರೆ, ನಿಮ್ಮ ಮಕ್ಕಳ ಜೀವನದಲ್ಲಿ ಅನೇಕ ಶುಭಕರ ಬದಲಾವಣೆಗಳು ಉಂಟಾಗುತ್ತೆ. ತುಲಾ ರಾಶಿಯಲ್ಲಿ ಜನಿಸಿರೋರು ತಮ್ಮ ಆರೋಗ್ಯದ ಬಗ್ಗೆ ಅಸಡ್ಡೆ ತೋರಿಸ್ತಾರೆ. ಆರೋಗ್ಯದಲ್ಲಿ ಏರಿಳಿತ ಉಂಟಾಗುತ್ತೆ. ಆಗ ಅವರು ಎಚ್ಚೆತ್ಕೊಂಬಲ್ಲ. ಏನಾಗುತ್ತೆ, ಅದು ಒಂದು ರೀತಿ ಗಡಿ ಮೀರಿ ಹೋಗುತ್ತೆ. ಅಂದರೆ ಸ್ವಲ್ಪ ಹೆಚ್ಚಿನ ತೊಂದರೆ ಆಗುತ್ತೆ. ಆವಾಗ ಇವರು ತಮ್ಮ ತಪ್ಪನ್ನು ತಿಳ್ಕೊತಾರೆ. ಆಗ ತಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋಕ್ಕೆ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ. ಹೇಳ್ತಾರಲ್ಲ, ಉಗುರಿಂದ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ. ಅಂತಹ ಒಂದು ಪರಿಸ್ಥಿತಿಯನ್ನು ಇವರು ಎದುರಿಸ್ತಾರೆ. ಇನ್ನು ಮನಸ್ಸಿನಲ್ಲಿ ಇರುವಂತಹ ಒಂದು ಯೋಜನೆಗಳಿಗೆ ಉತ್ತಮ ಕಾಯಕಲ್ಪ ಕೊಡ್ತಾರೆ. ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಕೂಡ ಇವರು ಆರಂಭ ಮಾಡೋದು ತುಂಬ ಆತುರದಲ್ಲಿ, ಆದರೆ ತಪ್ಪಾದ ನಿರ್ಣಯಗಳನ್ನು ತಗೋಬಲ್ಲ. ಇವರ ಮನಸ್ಥಿತಿ ಹೇಗಿರುತ್ತಪ್ಪ ಅಂದರೆ, ಯಾವುದೇ ಒಂದು ವಿಚಾರ ಇದ್ದರೂ ಕೂಡ ಅದನ್ನು ಸರಿಯಾದ ಹಾದಿಯಲ್ಲಿ ಹೇಗೆ ಮುಗಿಸ್ಬೋದು ಅಂತ. ಒಂದು ವೇಳೆ ಇವರು ಯಾವುದೋ ಒಂದು ಕೆಲಸ ಕಾರ್ಯಗಳು ಸರಿ ಇಲ್ಲ, ಅದನ್ನು ಇವ್ರ ಕೈಲೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಅದರಿಂದ ದೂರ ಉಳಿತಾರೆ. ಇಲ್ಲಿ ಇವರಿಗೆ ಒಂದು ಅತಿ ಆಸೆ ಇಲ್ಲ, ಯಾವುದೇ ಆಸೆಯೇ ಇರೋಲ್ಲ. ಒಂದೇ ಏನಪ್ಪ ಅಂದರೆ, ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು, ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು. ಈ ಕಾರಣದಿಂದ ಇವರೇನೆ ಏನು ಮಾಡ್ತಾರಪ್ಪ ಅಂದರೆ, ಇವ್ರಿಗೆ ಸಿಗುವಂತಹ ಕೆಲವೊಂದು ಈ ಆಪರ್ಚುನಿಟೀಸ್ ಅಂದರೆ ಅವಕಾಶಗಳನ್ನು ಬೇರೆಯವ್ರಿಗೆ ಕೊಟ್ಬಿಡ್ತಾರೆ. ಸ್ವಂತ ವ್ಯಾಪಾರ ವ್ಯವಹಾರ ಇದ್ದಲ್ಲಿ ಒಳ್ಳೆಯ ಲಾಭ ಸಿಗುತ್ತೆ. ಹಾಗೆಯೇ ಆತುರದಿಂದ ಯಾವುದೇ ಕೆಲಸ ಮಾಡಲ್ಲ. ಮುಂದಿನ ದಿನಗಳ ದೃಷ್ಟಿಕೋನದಿಂದ ಇವರು ತಮ್ಮ ಉಪಾಯ ಅಥವಾ ಯೋಜನೆಗಳನ್ನು ರೂಪಿಸ್ತಾರೆ. ಇಲ್ಲಿ ಈ ಕಾರಣದಿಂದ ಈ ದಿನ ಇವರಿಗೆ ಒಂದು ಒಳ್ಳೆಯ ದಿನ ಆಗಲಿದೆ. ಇವರ ಎಲ್ಲ ಒಂದು ಪ್ರಯತ್ನಗಳಿಗೂ ಉತ್ತಮ ಮಟ್ಟದ ಫಲ ಸಿಗುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು, ಇವರ ಆರೋಗ್ಯದಲ್ಲಿ ಇದ್ದ ಈ ಏರುಪೇರು ಸರಿ ಹೋಗುತ್ತೆ. ಉತ್ತಮ ಆರೋಗ್ಯ ಮತ್ತೊಮ್ಮೆ ಮರುಕಳಿಸುತ್ತೆ. ಇನ್ನು ಇವರು ಕೇವಲ ಒಂದು ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಮಾತ್ರ ಆಸಕ್ತಿ ವಹಿಸಲ್ಲ, ಅಥವಾ ತಮ್ಮ ಕುಟುಂಬ ವರ್ಗದ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ವಹಿಸಲ್ಲ. ಇದಕ್ಕಿಂತಲೂ ಹೆಚ್ಚಾಗಿ ಮನೆತನದ ಗೌರವವನ್ನು ಉಳಿಸಬೇಕು, ಮನೆತನದ ಕೀರ್ತಿ ಪ್ರತಿಷ್ಠೆಯನ್ನು ಇನ್ನೂ ಹೆಚ್ಚಿಸಬೇಕು ಅನ್ನೋ ಒಂದು ಹಾದಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾರೆ. ಇದರಿಂದ ಇವರೇನಪ್ಪ ಮಾಡ್ತಾರೆ ಅಂದರೆ, ದೇವತಾ ಕಾರ್ಯಗಳನ್ನು ಮಾಡೋದು, ಧಾರ್ಮಿಕ ಕೇಂದ್ರಗಳಿಗೆ ಈ ಹಣವನ್ನು ದೇಣಿಗೆಯನ್ನಾಗಿ ನೀಡೋದು, ಇಂತಹ ಕೆಲಸವನ್ನು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಸಮಾಜದ ಅತಿ ಮುಖ್ಯವಾದಂತಹ ಸಂಘ ಸಂಸ್ಥೆಗಳ ನೇತೃತ್ವವನ್ನು ಸಹ ಇವರು ವಹಿಸ್ಕೊತಾರೆ. ಇವರು ಚಿಕ್ಕ ವಯಸ್ಸಿನವರಾದರೂ ಕೂಡ ಇವರಲ್ಲಿ ನಾಯಕತ್ವದ ಗುಣ ಕಂಡುಬರುತ್ತೆ. ಈ ಕಾರಣದಿಂದ ಇವರು ಬೇರೆಯವರಿಗೆ ಹೋಲಿಸಿದರೆ ಪ್ರತ್ಯೇಕವಾಗಿ ತಮ್ಮ ಸ್ಥಾನವನ್ನು ಇವರು ಭದ್ರಪಡಿಸ್ಕೋತಾರೆ. ಯಾವುದೇ ವಿಚಾರ ಇದ್ದರೂ ಕೂಡ ಬಲವಂತದಿಂದ ಅಥವಾ ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ಮಾಡೋಕ್ಕೆ ಹೋಗಲ್ಲ. ಇವರ ಮನಸ್ಸಿಗೆ ಅದು ಸರಿ ಅನಿಸ್ಬೇಕು, ಇಲ್ಲದೆ ಹಠದ ಪ್ರವೃತ್ತಿಯನ್ನು ತೋರಿಸ್ತಾರೆ. ಸುಲಭವಾಗಿ ಇವರ ಮನಸ್ಸನ್ನು ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ. ಹಾಗೆಯೇ ಇವ್ರನ್ನ ಅಂದು ಆಡಿ ಕೆಲಸ ಮಾಡಿಸ್ಕೊಳಕ್ಕೂ ಆಗಲ್ಲ. ಇವರಿಗೆ ಕೋಪ ಜಾಸ್ತಿ ಇರುತ್ತೆ. ಯಾವಾಗ ಇವರ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೋ ಅವಾಗ ಎದುರುಗಡೆ ಯಾರಿರ್ತಾರೋ ಅವ್ರ ಮೇಲೆ ಕೂಗಾಡೋಕ್ಕೆ ಶುರು ಮಾಡ್ತಾರೆ. ಅವರ ಒಂದು ಪಾತ್ರ ಇರಲಿ ಬಿಡಲಿ. ಆದ್ದರಿಂದ ಜನ ಸಹ ಇವರ ಮನಸ್ಥಿತಿಯನ್ನು ಅರಿತುಕೊಂಡು ಇವರ ಜೊತೆ ಬೆರೀತಾರೆ. ಆದರೆ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಸ್ಥಿರವಾದಂತಹ ಆದಾಯವನ್ನು ತಗೋತಾರೆ. ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು. ಉಸಿರಾಟಕ್ಕೆ ಸಂಬಂಧಿಸಿದ ತೊಂದರೆಯಿಂದ ಇವರು ಬಳಲುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಧನುರಾಶಿಯವರು ಇವತ್ತು ಮುಖ್ಯವಾಗಿ ಆತ್ಮವಿಮರ್ಶನೆಯನ್ನು ಮಾಡ್ಕೋತಾರೆ. ಅಂದರೆ ಇವರು ಯಾವುದಾದರೂ ವಿಚಾರದಲ್ಲಿ ಏನಾದರೂ ತಪ್ಪು ನಿರ್ಣಯವನ್ನು ತಗೊಬೋದು, ಅಥವಾ ಬೇರೆಯವರ ಮನಸ್ಸಿಗೆ ನೋವನ್ನು ಉಂಟು ಮಾಡಿರೋದು ಇಂಥದ್ದಾಯಿತು ಅಂದರೆ ಏನಪ್ಪ ಮಾಡ್ತಾರೆ ಅಂದರೆ, ಇವರು
ತಮ್ಮ ಒಂದು ಆ ಸ್ಥಿತಿಯನ್ನು ಮರೆತು, ಅಂದರೆ ತಮ್ಮ ಒಂದು ಪ್ರತಿಷ್ಠೆಯನ್ನು ಮರೆತು ಹೋಗಿ ಅವರಲ್ಲಿ ಕ್ಷಮೆಯನ್ನು ಯಾಚಿಸ್ತಾರೆ. ಮುಖ್ಯವಾಗಿ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ಕುಟುಂಬ ಆದ್ರೂ ಅಷ್ಟೇ ಎಲ್ಲೋ ಒಂದು ರೀತಿ ಮರೆಯಾಗಿದ್ದ ಒಂದು ಪ್ರೀತಿ, ವಿಶ್ವಾಸ, ಒಂದು ಒಳ್ಳೆಯ ಭಾವನೆ, ಸ್ನೇಹತ್ವ ತಿರ್ಗ ಮರುಕಳಿಸುತ್ತೆ. ಇಲ್ಲಿ ಒಟ್ಟಾರೆ ಇವರ ಜೀವನದಲ್ಲಿ ಬದಲಾವಣೆಗಳು ಉಂಟಾಗುತ್ತೆ. ಆ ಬದಲಾವಣೆಗಳು ಇವರ ಜೊತೆಯಲ್ಲಿರೋರಿಗೂ ಸಹ ಒಳ್ಳೆಯದನ್ನು ಮಾಡುತ್ತೆ. ಅದು ಮುಖ್ಯವಾದಂತಹ ವಿಚಾರ. ಇನ್ನು ಈ ಅನಿರೀಕ್ಷಿತವಾದಂತಹ ಶುಭ ಫಲಗಳನ್ನು ಪಡೀತಾರೆ. ಯಾವಾಗ ಇವರಿಗೆ ಒಳ್ಳೆಯದಾಗುತ್ತೋ ಇವರಲ್ಲಿ ಈ ಉತ್ಸಾಹ ಅನ್ನೋದು ಇಮ್ಮಡಿಯಾಗುತ್ತೆ. ಈ ಕಾರಣದಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಯಶಸ್ಸನ್ನು ಪಡೆಯೋದಕ್ಕೆ ಇವರು ಪ್ರಯತ್ನ ಪಡ್ತಾರೆ. ಆದರೆ ಒಂದು ಕೊರತೆ ಏನಪ್ಪ ಇವತ್ತು ಅಂದರೆ, ಇವರ ಸೋದರರ ಜೊತೆಯಲ್ಲಿ ಅನಾವಶ್ಯಕವಾದಂತಹ ವಾದ ವಿವಾದ ಅಥವಾ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಆದರೆ ಸೋದರಿಯರ ವಿಚಾರಕ್ಕೆ ಬಂದಾಗ ಇದಕ್ಕೆ ವ್ಯತಿರಿಕ್ತವಾದಂತಹ ಫಲಿತಾಂಶ. ಅವರೊಂದಿಗೆ ಇವರ ಸಂಬಂಧ, ಪ್ರೀತಿ, ವಿಶ್ವಾಸ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಇನ್ನು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರದ್ಧೆಯನ್ನು ತೋರಿಸ್ತಾರೆ. ಉತ್ತಮ ಆದಾಯ ಇರುತ್ತೆ. ಆದರೆ ಆ ಹಣವನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಗೊತ್ತಿರಲ್ಲ. ಅನಾವಶ್ಯಕ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡ್ತಾರೆ. ಆದ್ದರಿಂದ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಹಿಡಿತವನ್ನು ಸಾಧಿಸೋದು ತುಂಬ ಮುಖ್ಯವಾಗುತ್ತೆ. ಮಕರ ರಾಶಿಯಲ್ಲಿ ಜನಿಸಿರೋರು ಸ್ವಲ್ಪ ಇವರು ಯಾವುದೇ ರೀತಿಯ ಕಷ್ಟಕರವಾದಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕಲ್ಲ. ಹಾಗೆ ಮನಸ್ಸಿಗೆ ಬೇಸರ ಉಂಟಾಗೋದು ಅಥವಾ ಈ ಮಾನಸಿಕ ಒತ್ತಡವನ್ನು ಉಂಟು ಆಗೋದು, ಅಂತಹ ಕೆಲಸ ಕಾರ್ಯಗಳಿಂದ ದೂರನೇ ಉಳಿತಾರೆ. ಸ್ವತಃ ಇವರು ಏನಪ್ಪ ಮಾಡ್ತಾರೆ ಅಂದರೆ, ಸ್ವಲ್ಪ ಏಕಾಂಗಿಯಾಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಕುಟುಂಬ ಆದ್ರೂ ಅಷ್ಟೇ. ಇವಾಗ 10 ಜನರ ಮಧ್ಯೆ ಕೂತ್ಕೊಂಡ್ರೇನಾಗುತ್ತೆ, ಇವರ ಮನಸ್ಸಿನ ಒಂದು ಭಾವನೆ ಇರುತ್ತೆ, ಪ್ರತಿಯೊಬ್ಬರ ಮಾತನ್ನು ಕೇಳಬೇಕು, ಆ ಒಂದು ಮಾತಿಗೆ ಅವರು ಗೌರವವನ್ನು ಕೊಡಬೇಕು ಅಂತ. ಆಗ ತನ್ನ ಇಲ್ಲಿ ಮರೆಯಾಗುತ್ತೋ ಅನ್ನೋ ಒಂದು ಭಯ ಇರುತ್ತೆ. ಇಲ್ಲಿ ಆತ್ಮವಿಶ್ವಾಸದ ಕೊರತೆ. ಈ ಆತ್ಮವಿಶ್ವಾಸದ ಕೊರತೆ ಏನಪ್ಪ ಮಾಡುತ್ತೆ ಅಂದರೆ, ಇವ್ರನ್ನ ಜನಜಂಗುಳಿಯಿಂದ ದೂರ ಉಳಿಯೋ ರೀತಿ ಮಾಡುತ್ತೆ. ಇವಾಗ ಅತಿ ಮುಖ್ಯವಾದಂತಹ ಸಭೆ ಸಮಾರಂಭಗಳಿಗೆ, ಕಾರ್ಯಕ್ರಮಗಳಿಗೆ ಅನಿವಾರ್ಯವಾಗಿ ಇವರು ತೆರಳಲೇಬೇಕಾಗುತ್ತೆ. ಹೋದಾಕ್ಷಣಕ್ಕೆ ಪ್ರತಿಯೊಬ್ಬರ ಜೊತೆ ಇವರು ಪ್ರೀತಿ ವಿಶ್ವಾಸದಿಂದ ಬೆರೆಯಲ್ಲ. ಅದಕ್ಕೆ ಬದಲಾಗಿ ಒಂಟಿಯಾಗಿ ಏಕಾಂಗಿಯಾಗಿ ಕಾಲವನ್ನು ಕಳೀತಾರೆ. ಈ ಕಾರಣದಿಂದ ತಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಸಹ ಇವರು ಪರಿಪೂರ್ಣವಾಗಿ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗಲ್ಲ. ಕಾರಣ ಏನಪ್ಪ ಅಂದರೆ, ಆತ್ಮವಿಶ್ವಾಸನೇ ಇರಲ್ಲ, ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭಯ ಇರುತ್ತೆ, ಏನು ಮಾಡಲಿರೋ ಹೋಗ್ತಾರೆ. ಈ ಹಣಕಾಸಿನ ವಿಚಾರಕ್ಕೆ ಬಂದಾಗಲೂ ಅಷ್ಟೇ, ಉತ್ತಮ ಆದಾಯ ಇರುತ್ತೆ. ಆದರೆ ಆ ಆದಾಯವನ್ನು ಯಾವ ರೀತಿ ಉಳಿಸಬೇಕು ಅಥವಾ ಯಾವ ರೀತಿ ಅದನ್ನು ಬಳಸಬೇಕು ಅನ್ನೋದು ಗೊತ್ತಿರಲ್ಲ ಇವರಿಗೆ. ಸುಲಭವಾಗಿ ಬೇರೆಯವರನ್ನು ನೋಡಿ ಅವರು ಏನು ಮಾಡ್ತಾರೋ ಅದನ್ನು ಇವರು ಇಮಿಟೇಟ್ ಮಾಡೋದು ಜಾಸ್ತಿ ಆಗುತ್ತೆ. ಇವಾಗ ಅದು ಹೇಳ್ತಾರಲ್ಲ, ನವಿಲು ಕುಣಿತು ಅಂತ ಕೆಂಬುತ ಪುಕ್ಕ ತೆಕ್ಕೊಂತು ಅಂತ, ಆ ರೀತಿ ಆಗಿಬಿಡುತ್ತೆ. ಯಾರೋ ಅವರು ಐಷಾರಾಮಿ ಜೀವನಕ್ಕೋಸ್ಕರ ಏನೋ ಮಾಡಿದ್ರೆ ಇವರು ಅದನ್ನೇ ಫಾಲೋ ಮಾಡೋಕ್ಕೆ ಹೋಗ್ತಾರೆ. ಉತ್ತಮ ಆದಾಯ ಇದ್ದರೂ ಕೂಡ ಬಂದಿರುವ ಅಥವಾ ಕೂಡಿಟ್ಟ ಹಣವನ್ನೆಲ್ಲ ಖರ್ಚು ಮಾಡುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಮುಖ್ಯವಾಗಿ ಇವತ್ತು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸೋದು ತುಂಬ ಒಳ್ಳೆಯದು. ಕುಂಭರಾಶಿಯವರ ಈ ದಿನದ ವರ್ತನೆ ತಮ್ಮ ಕುಟುಂಬದ ಸದಸ್ಯರಲ್ಲಿ ಸಹ ಒಂದು ರೀತಿ ಬೇಸರವನ್ನು ಮೂಡಿಸುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಯಾವುದೇ ಒಂದು ಕೆಲಸ ಕಾರ್ಯಗಳಿರಲಿ, ತಾವೇ ಇಷ್ಟಪಟ್ಟು ಆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗಲ್ಲ. ಆದರೆ ಅದರಲ್ಲಿ ಬೇರೆಯವರೇನಾದರೂ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ, ಆಸಕ್ತಿ ತೋರಿಸಿ ಅದನ್ನು ಮಾಡೋಕ್ಕೆ ಹೋಯಿತು ಅಂದರೆ ಅದಕ್ಕೆ ಸ್ವಲ್ಪ ಅಡ್ಡಗಾಲಾಗ್ತಾರೆ. ಯಾವ ರೀತಿ ಏನಪ್ಪ ಅಂದರೆ, ಅವರು ಮಾಡೋ ಒಂದು ಸಣ್ಣ ತಪ್ಪನ್ನು ಸಹ ದೊಡ್ಡದಾಗಿ ಪ್ರತಿಬಿಂಬಿಸ್ತಾರೆ. ಈ ಕಾರಣದಿಂದ ಏನಾಗುತ್ತೆ, ಕುಟುಂಬ ರಾಶಿಯವರಿಗೆ ಇವತ್ತು ಮುಖ್ಯವಾಗಿ ಕುಟುಂಬದ ಸದಸ್ಯರ ಜೊತೆ ಭಿನ್ನಾಭಿಪ್ರಾಯ ಅಥವಾ ಮನಸ್ತಾಪ ಉಂಟಾಗುತ್ತೆ. ಕುಟುಂಬದ ಶಾಂತಿ ಸಹ ಸ್ವಲ್ಪ ಕಡಿಮೆ ಆಗುತ್ತೆ.
ಇದೇ ರೀತಿ ಉದ್ಯೋಗ ಸ್ಥಳದಲ್ಲಿ ಸಹ ಆಗುತ್ತೆ. ಅಲ್ಲೇನಪ್ಪ ಮಾಡ್ತಾರೆ ಅಂದರೆ ತಮ್ಮ ಕೆಲಸ ಕಾರ್ಯಗಳನ್ನು ಅಪೂರ್ಣಗೊಳಿಸ್ತಾರೆ, ಮಾಡೋದಕ್ಕೆ ಹೋಗಲ್ಲ. ತಮ್ಮ ಜವಾಬ್ದಾರಿಗಳನ್ನು ಒಂದು ರೀತಿ ಸಂಪೂರ್ಣ ಮರೀತಾರೆ. ಅದಕ್ಕೆ ಕಾರಣ ಮಾನಸಿಕ ಒತ್ತಡ. ಮನಸ್ಸಿನಲ್ಲಿ ಒಂದು ರೀತಿಯ ಈ ಭ್ರಮೆ ಅಥವಾ ಭಯ ಆವರಿಸಿರುತ್ತೆ. ಏನಪ್ಪ ಅಂದರೆ ಯಾವುದಾದ್ರೂ ಒಂದು ತಪ್ಪಿನಿಂದ ಈ ಕೆಲಸ ಮಾಡಬೇಕಿರೋ ಕೆಲಸಗಳು ಹಿಂದುಳಿದ್ರೆ ಇವರಿಗೆ ಒಂದು ರೀತಿ ಕೆಟ್ಟ ಹೆಸರು ಬರುತ್ತೆ. ಈ ಕಾರಣದಿಂದ ತಮ್ಮ ಗೌರವಕ್ಕೆ ಎಲ್ಲಿ ಚ್ಯುತಿ ಬರುತ್ತೋ ಅನ್ನೋ ಒಂದು ಕಾರಣದಿಂದ ಇವರು ಏನು ಮಾಡ್ತಾರೆ, ಬೇರೆಯವರನ್ನು ಅವಲಂಬಿಸ್ತಾರೆ. ಒಟ್ಟಾರೆ ಇಲ್ಲೇನಾಗುತ್ತೆ, ಇವರ ಒಂದು ಮನವಿನ ಒಂದು ಪುರಸ್ಕರಿಸಿದ ಬೇರೆಯವರು ಅಂದರೆ ಸಹೋದ್ಯೋಗಿಗಳು ಬಂದು ಇವರಿಗೆ ಸಹಾಯವನ್ನು ಮಾಡ್ತಾರೆ. ಇವರಿಗೆ ಬೇಕಿರೋದು ಒಂದು ಒಳ್ಳೆಯ ಮಾರ್ಗದರ್ಶನ. ಆಗ ಮಾತ್ರ ಇವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಇನ್ನು ಹಣಕಾಸಿನ ವಿಚಾರಕ್ಕೂ ಅಷ್ಟೇ ಉತ್ತಮ ಆದಾಯ ಇರುತ್ತೆ. ಆದರೆ ಆ ಆದಾಯವನ್ನು ಹೇಗೆ ಉಳಿಸ್ಕೋಬೇಕು ಅಥವಾ ಹಣವನ್ನು ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಈ ಕನ್ಫ್ಯೂಷನ್ನಲ್ಲಿ ಇರ್ತಾರೆ. ಆತ್ಮವಿಶ್ವಾಸ ಮತ್ತು ದೃಢವಾದ ಒಂದು ಈ ನಿಶ್ಚಯ ಅಂತ ಹೇಳ್ತೀವಲ್ಲ, ಅದನ್ನು ಬೆಳೆಸ್ಕೊಂತು ಅಂದರೆ ಈ ದಿನ ಇವರಿಗೆ ತುಂಬ ಒಳ್ಳೆಯ ದಿನ ಆಗುತ್ತೆ. ರಾಶಿಚಕ್ರದ ಕೊನೆಯ ರಾಶಿ ಮೀನ. ಈ ಮೀನ ರಾಶಿಯವರಿಗೆ ಆತ್ಮಸಂತೃಪ್ತಿ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ. ಅದು ಮುಖ್ಯ. ಯಾವುದೇ ಕೆಲಸವನ್ನು ಮಾಡಬಲ್ಲೆ ಅನ್ನೋ ಒಂದು ಈ ಆತ್ಮವಿಶ್ವಾಸ ಇರುತ್ತೆ. ಅದೇ ರೀತಿ ಅವರು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಹ ಗಳಿಸ್ತಾರೆ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಮನದ ಒಂದು ಬೇಸರವನ್ನು ಯಾರಿಗೂ ಹೇಳ್ಕೊಂಬಕ್ಕೆ ಹೋಗಲ್ಲ. ಅದೇ ಮನಕ್ಕೆ ಏನಾದರೂ ಸಂತೋಷವಾಗುವಂತಹ ಈ ವಿಚಾರಗಳು ನಡೆದರೆ ಅದನ್ನು ಎಲ್ರಿಗೂ ಹೇಳ್ಕೊತಾರೆ. ಈ ಕಾರಣದಿಂದ ಇವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವ ಮಂದಿ ಸ್ವಲ್ಪ ಹೆಚ್ಚಾಗ್ತಾರೆ. ಆದ್ದರಿಂದ ಆಂತರಿಕ ಶತ್ರುಗಳು ಅಂದರೆ ನಿಮ್ಮ ಸುತ್ತಮುತ್ತಲೇ ಇರ್ತಾರೆ. ನಿಮ್ಮ ಬಂಧು ಬಳಗದವರೇ ನಿಮಗೆ ಯಾವುದೇ ರೀತಿ ಸಹಾಯವನ್ನು ಮಾಡದಿರ ಹೋಗ್ತಾರೆ. ಅಂತಹವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇಲ್ಲದೆ ಹೋದರೆ ನೀವು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನು ಅನುಭವಿಸಬೇಕಾಗುತ್ತೆ. ಇನ್ನು ನಿಮಗೆ ಒಂದು ಒಳ್ಳೆಯ ಗುಣ ಇರುತ್ತೆ, ಅದು ಸಂಘಟನಾ ಚತುರತೆ. ಅಂದರೆ ಈ ಕಾರಣದಿಂದ ಏನಾಗುತ್ತಪ್ಪ ಅಂದರೆ ರಾಜಕೀಯ ಪ್ರವೇಶಕ್ಕೆ ಅಥವಾ ಸಾಮಾಜಿಕ ಕ್ಷೇತ್ರಕ್ಕೆ ಪ್ರವೇಶ ಮಾಡೋದಕ್ಕೆ ಒಳ್ಳೆಯ ವೇದಿಕೆ ಸಿಗುತ್ತೆ. ದೊರೆಯುವ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಸ್ವಂತ ಕೆಲಸ ಕಾರ್ಯಗಳು ಸರಿ, ಆದರೆ ಬೇರೆಯವರಿಂದ ಬಂದ ಅವಕಾಶಗಳು ಸಹ ತುಂಬ ಮುಖ್ಯವಾಗುತ್ತೆ. ಇನ್ನು ಉತ್ತಮ ಆದಾಯ ಇರುತ್ತೆ, ಏನೂ ತೊಂದರೆ ಇಲ್ಲ. ಆದರೆ ಅನಾವಶ್ಯಕವಾದಂಥ ವಿಚಾರಕ್ಕೆ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಿನ ರೀತಿಯೆಲ್ಲ ಇರುತ್ತೆ. ಆದ್ದರಿಂದ ಹಣದ ಕೊರತೆಯಿಂದ ಬಳಲ್ತೀರಿ. ಸಾಧ್ಯವಾದಷ್ಟು ಖರ್ಚು ವೆಚ್ಚದ ಮೇಲೆ ಹಿಡಿತವನ್ನು ಸಾಧಿಸೋದು ತುಂಬ ಒಳ್ಳೆಯದು. ಇನ್ನು ಯಾರಿಗಾದರೂ ದೂರದ ಊರಿಗೆ ಪ್ರಯಾಣ ಬೆಳೆಸಬೇಕು ಅನ್ನೋ ಮನಸ್ಸಿದ್ದರೆ ಸಾಧ್ಯ ಆಗುತ್ತೆ. ಆದರೆ ಮನೋರಂಜನೆ ರೂಪದಲ್ಲಿರಲ್ಲ, ಧಾರ್ಮಿಕ ಕ್ಷೇತ್ರಕ್ಕೆ, ಯಾತ್ರಾ ಸ್ಥಳಕ್ಕೆ ಹೋಗಬೇಕಾಗುತ್ತೆ.